ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೊರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಶಾಂತಮೂರ್ತಿ ಸರ್ವೋತ್ತಮಗೆ ಸಂತಸ ಭಕುತರಿಗೀವನಿಗೆ ಸಂತತ ಭಕ್ತಾದೀನ ಚಿದಂಬರ ಶಾಂತದಾತ ಪರಮಾತ್ಮನಿಗೆ ಅಂಥೇಳಿ ಚಿದಂಬರ ಮಹಾಸ್ವಾಮಿಗಳನ್ನು ಭಕ್ತರು ಅನೇಕ ರೀತಿಯಿಂದ ಗುಣಗಾನವನ್ನು ಮಾಡ್ತಾರೆ. ಚಿದಂಬರ ಮಹಾಸ್ವಾಮಿಗಳು ಪೂರ್ಣಾವತಾರಿಗಳಾಗಿದ್ದರು. ಮುರುಗೋಡದೊಳಗೆ ಜನಿಸಿ ಮುರುಗೋಡದೊಳಗನ ತಮ್ಮ ಲೀಲೆಯನ್ನು ತೋರಿಸ್ಕೋತಾ ಇದ್ದರು. ಬಾಂಬೆದಿಂದ ಇಬ್ಬರು ಗಂಡ ಹೆಂಡತಿ ಬಂದಿದ್ದರು ಅವ್ರಿಗೆ ಭೇಟಿ ಆಗ್ಬೇಕಂಥೇಳಿ. ಅವ್ರ ಮದುವೆಯಾಗಿ 10 ವರ್ಷ ದಾಟಿ ಹೋಗಿದ್ರೂ ಸಹಿತ ಅವ್ರಿಗೆ ಮಕ್ಕಳಾಗಿದ್ದಿಲ್ಲ. ಔಷಧೋಪಚಾರವನ್ನೆಲ್ಲ ಮಾಡಿದರು, ದೇವತಾ ಕಾರ್ಯಗಳನ್ನೆಲ್ಲ ಮಾಡಿದರು, ಯಾರಿಗೆ ಭೇಟಿ ಆಗಬೇಕು ಎಲ್ಲ ಮುಗಿಸಿದ್ರು. ಆದ್ರೂ ಸಹಿತ ಅವ್ರಿಗೆ ಮಕ್ಕಳ ಭಾಗ್ಯ ಮಾತ್ರ ದೊರೆತಿದ್ದಿಲ್ಲ. ಆವಾಗ ಅವ್ರಿಗೆ ಗೊತ್ತಾಗಿತ್ತು ಏನಂತಂದ್ರೆ ಮುರುಗೋಡದೊಳಗೆ ಚಿದಂಬರ ಮಹಾತ್ಮರದಾರ, ಅವರ ಆಶೀರ್ವಾದ ಆದ್ರೆ ನಮಗೆ ಮಕ್ಕಳಿಲ್ಲ ಅನ್ನುವಂತಹ ದುಃಖ ದೂರ ಆಕತಿ ಅಂಥೇಳಿ ಗಟ್ಟಿ ನಂಬಿ ಏನು ಮಾಡಿದ್ರಂದ್ರೆ ಮುಂಬೈದಿಂದ ಬೆಳಗಾವಕ್ಕೆ ರೈಲ್ವೆದಾಗ ಬಂದು ಅಲ್ಲಿಂದ ಒಂದು ಗಾಡಿ ಮಾಡ್ಕೊಂಡು ಮುರುಗೋಡಕ್ಕೆ ಬಂದ್ರಂತ. ಹೊರಗೆ ಒಬ್ಬ ಮುದುಕ ಆಳ ಮನುಷ್ಯ ಕಸ ಹೊಡ್ಯಾಕತ್ತಿದ್ದ. ಅವ್ರು ಬಂದು ಆ ಮುದುಕನ ಕೇಳ್ತಾರೆ ಏನಂತಂದ್ರೆ ಚಿದಂಬರ ಮಹಾಸ್ವಾಮಿಗಳು ಎಲ್ಲಿದ್ದಾರು ಅಂಥೇಳಿ. ಆ ಮುದುಕ ಗುರುಗಳು ಕುಂತಿದ್ದ ಜಾಗ ತೋರಿಸಿದ, ಅಲ್ಲಿ ಒಳಗೆ ಹೋಗ್ರಿ ಅದಾರಂಥೇಳಿ. ಆವಾಗ ಚಿದಂಬರ ಮಹಾಸ್ವಾಮಿಗಳ ಹಂತಕ್ಕೆ ಅವರಿಬ್ಬರು ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದರು. ಆವಾಗ ಚಿದಂಬರ ಮಹಾಸ್ವಾಮಿಗಳು ನೀವೆಲ್ಲಿ ಅವರು ಏನಂತೇಳಿಕಾರ ಅವ್ರ ಕುಶಲೋಪರಿಯನ್ನೆಲ್ಲ ವಿಚಾರ ಮಾಡಿದರು. ಮಾಡಿ ನೀವು ಪ್ರಸಾದ ತೊಗೊಳ್ರಿ ಅಂಥೇಳಿ ಅವ್ರಿಗೆ ಪ್ರಸಾದ ತೊಗೊಳಕ್ಕೂ ಹಚ್ಚಿದರು. ಹಚ್ಚಿ ಏನು ಹೇಳಿದ್ರಂದ್ರೆ ಇಲ್ರಿಪ್ಪ ನಾವು ಇವತ್ತು ರಾತ್ರಿ ಟ್ರೈನಿಗೆ ಮತ್ತೆ ಹೋಗಬೇಕು, ಅದಕ್ಕೆ ನಿಮ್ಮ ಕೃಪಾಶೀರ್ವಾದದಿಂದ ನಮಗೆ ಮಕ್ಕಳಿಲ್ಲ ಅನ್ನುವಂಥ ದುಃಖ ದೂರ ಆಗಬೇಕಾಗಿತ್ತು, ಅದಕ್ಕೆ ನಮಗೆ ಮಕ್ಕಳ ಭಾಗ್ಯವನ್ನು ಆಶೀರ್ವದಿಸ್ರಿ ಅಂತ ಕೇಳಿದರು. ಚಿದಂಬರ ಮಹಾಸ್ವಾಮಿಗಳು ಅವ್ರ ಮುಖ ಒಮ್ಮೆ ನೋಡಿ ಅಂದ್ರಂತೆ, ಆಶೀರ್ವಾದ ಮಾಡೋದೇನು ದೊಡ್ಡ ಕೆಲಸ ಅಲ್ಲ, ಆದರೆ ನಿಮ್ಮ ಹಣೆ ಬರದೊಳಗೆ ಮಕ್ಕಳನ್ನು ಬರೆದಿಲ್ಲಲ್ಲ ಹೆಂಗೆ ಮಾಡೋದು ಅಂತಂದ್ರಂತ. ಆವಾಗ ಅವರಂದರು, ನಮ್ಮ ಹಣೆ ಬರವನ್ನು ಅರಿತಂತಹ ಮಹಾತ್ಮರು ನೀವು, ನಮ್ಮ ಹಣೆ ಬರದೊಳಗೆ ಮಕ್ಕಳನ್ನ ಇಲ್ಲ ಅಂದಮೇಲೆ ನಾವು ನಿಮಗೆ ಒತ್ತಾಯ ಮಾಡೋದಿಲ್ರಿಪ್ಪ ಅಂಥೇಳಿ ಮತ್ತೆ ಅವ್ರಿಗೆ ನಮಸ್ಕಾರ ಮಾಡಿ ಹೊಳ್ಳಿ ಹೊಂಟ್ರಂತ. ಮುಂಜಾನೆ ಬರುವಾಗ ಏನು ಕಸ ಹೊಡ್ಯಾಕತ್ತಿದ್ದಲ್ಲ ಅಲ್ಲಿ ಮುದುಕ, ಆ ಮುದುಕ ಹೊಳ್ಳಿ ಹೋಗುವಾಗ ಅವ್ರನ್ನ ಕೇಳಿದ, ಏನಾತ್ರಪ್ಪ ಗುರುಗಳು ಭೇಟಿ ಆದ್ರೆ ನಿಮ್ಮ ಕೆಲಸ ಆತ ಅಂತ ಕೇಳಿದ. ಆವಾಗ ಅವರಂದರು, ಗುರುಗಳು ಭೇಟಿ ಆದ್ರಿ, ನಮಗೆ ಮಕ್ಕಳಾಗಿದ್ದಿಲ್ಲ, ಮಕ್ಕಳ ಆಶೀರ್ವಾದ ಮಾಡ್ರಿ ಅಂತ ಅವ್ರನ್ನ ಬೇಡ್ಕೊಂಡ್ವಿ ಅಂತ ಇಷ್ಟ ಅಂದಿದ್ರು. ಅಷ್ಟು ಅನ್ಗುಡ್ದು ಆ ಮುದಕ್ಕೆ ಏನಂದು ಬಿಟ್ಟಂದ್ರೆ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಹೋಗಿ ಮುಂದಿನ ವರ್ಷಕ್ಕಂದ್ರೆ ಅವನ ಆಶೀರ್ವಾದಲೆ ನಿಮಗೆ ಮಕ್ಕಳು ಆಕ್ಕತಿ, ಒಂದು ಗಂಡು ಮಗ ಹುಡ್ತೈತಿ ಹೋಗ್ರಿ, ನಿಮಗೆ ಅವನ ಆಶೀರ್ವಾದ ಆಗಿತ್ಲ ಅಂತಂದುಬಿಟ್ಟವು. ಅವಾಗ ಮುದುಕ ಮುಂದಿನ ಮಾತಾಡೋಕೆ ಕೊಡಲಿಲ್ಲ ಅವರಿಗೆ. ಸುಮ್ಮನೆ ಮತ್ತು ಗಾಡಿ ಹತ್ತಿಕ್ಕಾರ ಹೋಗುವಾಗ ದಾರ್ಯಾಗ ವಿಚಾರ ಮಾಡಿದ್ರಂತ, ಚಿದಂಬರ ಮಹಾಸ್ವಾಮಿಗಳು ನೋಡಿದ್ರೆ ಮಕ್ಕಳು ಆಗೋದಿಲ್ಲ ಅಂತಂದರು. ಅಲ್ಲಿ ಕಸ ಹೊಡೆಯೋ ಮುದುಕ ಅವನ ಆಶೀರ್ವಾದಲೆ ಆಕ್ಕತ್ ಹೋಗಂದ, ಏನು ಆಕ್ಕತ್ತೋ ಆಗಲಿ ಬಿಟ್ಟು ನೋಡೋಣ ಅಂಥೇಳಿ ವಿಚಾರ ಮಾಡ್ಕೊಂಡು ಹೋದ್ರಂತ. ಮುಂದೆ ಒಂದು ತಿಂಗಳದೊಳಗೆ ಆ ದಂಪತಿಗಳಲ್ಲಿ ಆ ಹೆಣ್ಮಗಳು ಗರ್ಭವತಿ ಆದ್ಲಂತ. ಆವಾಗ ಅವ್ರಿಗೆ ಎಲ್ಲಿ ಹಿಡಿಸ್ಲಾರದಷ್ಟು ಆನಂದ. 9 ತಿಂಗಳಿಗೆ ಗಂಡ ಮಗ ಹುಟ್ಟಿತು. ಸದ್ಗುರುವಿನ ಮೇಲೆ ಇನ್ನೂ ಭಕ್ತಿ ಹೆಚ್ಚಾತು. 1 ವರ್ಷ ಬಿಟ್ಟ 1 ತಿಂಗಳದ ಮಗನ ಕರ್ಕೊಂಡ ಮತ್ತೆ ಹೊಳ್ಳಿ ಮುರುಗೋಡಕ್ಕೆ ಬಂದ್ರಂತ. ಮುರುಗೋಡಕ್ಕೆ ಬಂದಾಗ ಚಿದಂಬರ ಮಹಾಸ್ವಾಮಿಗಳ ಹಂತಕ್ಕೆ ಮತ್ತೆ ಹೋಗಿ ಆ ಕೂಸನ ಅವ್ರ ಪಾದದ ಮೇಲೆ ಹಾಕಿ ದೀರ್ಘದಂಡ ನಮಸ್ಕಾರ ಮಾಡಿದ್ರಂತ. ಆವಾಗ ಚಿದಂಬರ ಮಹಾಸ್ವಾಮಿಗಳು ಕೇಳಿದರು, ಮಕ್ಕಳಾಗೋದಿಲ್ಲ ಅಂದಿತ್ತಪ್ಪ, ಹೆಂಗಾತು ನಿಮಗೆ ಮಗ ಅಂತ ಕೇಳಿದ ಕೂಡಲಿಯಪ್ಪ, ನೀವು ಆಗೋದಿಲ್ಲ ಅಂದಿದ್ರಿ ಖರೆ, ನಿಮ್ಮ ಮಠದಾಗ ಕಸ ಹೊಡ್ಯಾವ ನಿಮ್ಮ ಆಶೀರ್ವಾದಲೆ ಆಕ್ಕೈತಿ ಅಂದಿದ್ದ ಅಂತಂದ್ರೆ. ಆವಾಗ ಚಿದಂಬರ ಮಹಾಸ್ವಾಮಿಗಳಂದ್ರಂತ, ಈ ಲೀಲೆಯನ್ನು ಜಗತ್ತಿಗೆ ತೋರಿಸ್ಬೇಕಾಗೈತಿಪ್ಪ. ಏನಂದ್ರೆ ಚಿದಂಬರನಕ್ಕಿಂತನೂ ಸಹಿತ ಚಿದಂಬರನ ಸೇವಾ ಮಾಡೋರು ದೊಡ್ಡವ್ರು ಇರ್ತಾರೆ. ಚಿದಂಬರನ ದೇವಸ್ಥಾನದೊಳಗೆ ಪ್ರಸಾದ ತಗೊಳ್ಳೋವ್ರಕ್ಕಿಂತನೂ ಸಹಿತ ಚಿದಂಬರನ ದೇವಸ್ಥಾನದೊಳಗೆ ಕಸ ಹೊಡ್ಯವ್ರು ಚಿದಂಬರನಕ್ಕಿಂತ ದೊಡ್ಡವ್ರು ಇರ್ತಾರಂತ ಹೇಳ್ತಾರೆ. ಜಗತ್ತಿಗೆ ತೋರಿಸ್ಬೇಕಾಗಿತ್ತಪ್ಪ. ಅದಕ್ಕಾಗಿ ತನ್ನ ಸೇವೆಯಿಂದ ಆ ಮುದುಕ ನನಗಿಂತ ದೊಡ್ಡವಾಗಿದ್ದಾನಪ್ಪ, ಅದಕ್ಕೆ ನಿಮ್ಮ ವಂಶ ಇನ್ನು ಉದ್ಧಾರ ಆಗ್ತೈತಿ, ನಿಮ್ಮ ಕುಲಕೋಟಿಗಳೆಲ್ಲವೂ ಸಹಿತ ಪಾವನವಾಗ್ತಾವು, ನೀವು ಯಾವುದೂ ಚಿಂತೆ ಮಾಡಬೇಡ್ರಿ ಅಂತ ಹೇಳಿಕ್ಯಾರ ಚಿದಂಬರ ಮಹಾಸ್ವಾಮಿಗಳು ಆಶೀರ್ವಾದ